ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಕ್ರೋಶ ಹಾಕಿ ಕುಚ್ಚುಕಟ್ಟೋದು ಹೇಗೆ ಅಂತ ನೋಡೋಣ. ಇದು ಸಾಡಿ ಇದೇನಂತಾರೆ ಪಿಂಕ್ ಮತ್ತು ಗೋಲ್ಡ್ ಇದೆ. ಅವರು ಬ್ಲೌಸಿಗೆ ಗ್ರೀನ್ ವರ್ಕ್ ಹಾಕಿದ್ದಾರಲ್ವ, ಗ್ರೀನ್ ವರ್ಕ್ ಹಾಕಿದ್ರಿಂದ ಅವರು ಪಿಂಕ್ ಮತ್ತು ಗ್ರೀನು ಎರಡು ಕಾಂಬಿನೇಷನ್ ಮಾಡಿ ಕುಚ್ಚುಕಟ್ಟು ಅಂತ ಹೇಳಿದ್ದಾರೆ. ಈ ನೋಡೋಣ ಗ್ರೀನ್ ಮತ್ತು ಕುಚ್ಚು ಹೇಗೆ ಥರ ಡಿಸೈನ್ ಕಾಣುತ್ತೆ ಅಂತ. ನಾನಿಲ್ಲಿ 6 ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಮೊದಲಿಗೆ ಸೀರೆಗೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡೋಣ. ಲಾಕ್ ಆದಮೇಲೆ 5 ಚೈನ್ ಹಾಕೋಣ. 1 2 3 4 5. ಇದು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಿಬಿಡೋಣ. ಲಾಕ್ ಆದಮೇಲೆ ಇನ್ನೂ 5 ಚೈನ್ ಹಾಕೋಣ. 1 2 3 4 5 ಚೈನ್ ಆದಮೇಲೆ ಇದನ್ನು ಎಲ್ಲಿ ಬರುತ್ತೆ ಇಲ್ಲಿ ನೋಡಿ ಕರೆಕ್ಟ್ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಇಡೋದು ಒಂದು ಬೀಡ್ಸ್ ಆ್ಯಡ್ ಮಾಡೋಣ. ನಾನು ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ ಹೂವು ಥರ. ಇದು ಸ್ವಲ್ಪ ಈ ಥರ ಮೇಲೆ ಮಾಡಿ ಈ ಥರ ಜಗ್ಗಿ ಎಳೆದರೆ ಬರುತ್ತೆ. ಇದಕ್ಕೂ ಲಾಕ್ ಮಾಡಿ ಇದು ಎಲ್ಲಿ ಬರುತ್ತೆ ಇಲ್ಲಿ ನೋಡಿ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ 5 ಚೈನ್ ಹಾಕೋಣ. 1 2 3 4 5. ಇದು 5 ಐತಲ್ವ, ಇದು ಎಲ್ಲಿ ಬರುತ್ತೆ ನೋಡಿ ಇಲ್ಲಿಗೆ ಲಾಕ್ ಮಾಡೋಣ. ಕರೆಕ್ಟ್ ಲಾಕ್ ಮಾಡೋಣ. ಜಾಸ್ತಿ ಮುಂದಗಡೆನೂ ಬೇಡ, ಹಿಂದಿಗಡೆನೂ ಬೇಡ, ಎಲ್ಲಿ ಬರುತ್ತೆ ನೋಡಿ ಇಲ್ಲಿಗೆ ಕರೆಕ್ಟ್ ಲಾಕ್ ಮಾಡೋಣ. ಮತ್ತು 5 ಚೈನ್. 1 2 3 4 5 ಚೈನ್ ಆದಮೇಲೆ ಮತ್ತೆ ಎಲ್ಲಿ ಬರುತ್ತೆ ಇಲ್ಲಿ ನೋಡಿ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ 5 ಚೈನ್. 1 2 3 4 5 ಎಲ್ಲಿ ಬರುತ್ತೆ ನೋಡಿ ಇಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಕೆತ್ತಿ ಒಂದು ಬೀಟ್ ಆ್ಯಡ್ ಮಾಡೋಣ. ಇದನ್ನು ಲಾಕ್ ಮಾಡಿ ಎಲ್ಲಿ ಬರುತ್ತೆ ಇಲ್ಲಿಗೆ ನೋಡಿ ಲಾಕ್ ಮಾಡೋಣ. ಮತ್ತು 5 ಚೈನ್. 1 2 3 4 5 ಇದಲ್ವ, ಮತ್ತೆ ಇದು ಎಲ್ಲಿ ಬರುತ್ತೆ ನೋಡಿ ಇಲ್ಲಿಗೆ ಲಾಕ್ ಮಾಡೋಣ. 1 2 3 4 5 ಐದಲ್ವ, 5 ಮೇಲೆ ಇದು ಎಲ್ಲಿ ಬರುತ್ತೆ ನೋಡಿ ಲಾಕ್ ಮಾಡಿಬಿಡೋಣ. ಮತ್ತು 1 2 3 4 5 ಐದಲ್ವ, ಇದು ಎಲ್ಲಿ ಬರುತ್ತೆ ನೋಡಿ ಇಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಮಾಡಿ ಮತ್ತೆ ಸ್ವಲ್ಪ ದಾರ ಮೇಲೆ ಕೆತ್ತಿ ಮತ್ತು ಇನ್ನೊಂದು ಬೀಟ್ ಆ್ಯಡ್ ಮಾಡೋಣ. ದಾರ ಮೇಲೆ ಮಾಡಿ ಈ ಸ್ವಲ್ಪ ಕಿತ್ತು ಮಾಡಿದ್ರೆ ಬರುತ್ತೆ. ಮತ್ತು ಇದಕ್ಕೂ ಲಾಕ್ ಮಾಡಿ ಇದು ಎಲ್ಲಿ ಬರುತ್ತೆ ನೋಡಿ ಇಲ್ಲಿಗೆ ಲಾಕ್ ಮಾಡೋಣ. ಇದೇ ಥರ ಕಂಟಿನ್ಯೂ ಸೀರೆ ಫುಲ್ ಎಂಡ್ ಆಗೋವರೆಗೂ ಹಾಕೋಣ. ನಾನು ಫಸ್ಟಿಗೆ ಮೊದಲು 2 ತೊಗೊಂಡಿದ್ದೀನಿ, ಆಮೇಲೆ ಒಂದು ಬೀಡ್ಸ್ ಆದಮೇಲೆ 3 5 ಟೈಮ್ ತೊಗೊಂಡಿದ್ದೀನಿ, ಮತ್ತು ಒಂದು ಬೀಡ್ಸು ಮತ್ತು 3 5 ಚೈನ್ಸ್ 3 ಟೈಮ್ ತೊಗೊಂಡಿದ್ದೀನಿ, ಮತ್ತು ಬೀಡ್ಸು. ಇದೇ ಥರ ಸ್ಯಾರಿ ಫುಲ್ ಎಂಡ್ ಆಗೋವರೆಗೆ ಹಾಕೋಣ. ಇದು ಫಸ್ಟು ಬೇಸ್ ಲೈನ್ ಅಂತ. ಸ್ಯಾರಿ ಫುಲ್ ಇದೇ ಥರ ಎಂಡ್ವರೆಗೂ ಹಾಕಿದ್ದೀನಿ, ಕಂಪ್ಲೀಟ್ ಆಯಿತು. ಈ ನೆಕ್ಸ್ಟ್ ರೌಂಡ್ ನೋಡೋಣ. ಮೊದಲಿಗೆ ಎಲ್ಲಿ ಲಾಕ್ ಮಾಡಿದ್ದೀವಲ್ಲ ಅಲ್ಲೇ ಲಾಕ್ ಮಾಡೋಣ. ಲಾಕ್ ಮಾಡಿ ಮತ್ತೆ ಅದಕ್ಕೆ ಪಕ್ಕದಲ್ಲಿ ಒಂದು ಲಾಕ್ ಮಾಡೋಣ. ಲಾಕ್ ಮಾಡಿ ಮತ್ತೆ 5 ಚೈನ್ ಹಾಕೋಣ. 1 2 3 4 5 ಆದಮೇಲೆ ಇದು ಎಲ್ಲಿ ಬರುತ್ತೆ ನೋಡಿ ಲಾಕ್ ಮಾಡೋಣ. ಇದು ಏನು ಮೊದಲು ಮಾಡಿದ್ದೀವಲ್ಲ ಅದ್ರ ಒಳಗಡೆಯಿಂದ ಒಂದು ಲಾಕ್ ಮಾಡೋಣ. ಲಾಕ್ ಆದಮೇಲೆ ಇದೇನು ಪಕ್ಕದಲ್ಲಿ ಚೈನ್ ಇರುತ್ತಲ್ಲ ಆ ಚೈನ್ ಒಳಗಡೆಯಿಂದ ಒಂದು ಲಾಕ್ ಮಾಡೋಣ, ಮತ್ತು ಇನ್ನೊಂದು ಅದ್ರ ಒಳಗಡೆಯಿಂದ ಲಾಕ್ ಮಾಡೋಣ. 2 ಟೈಮ್ ಲಾಕ್ ಮಾಡೋಣ. ಮಾಡಿ ಈ ಸೂಜಿ ಮೇಲೆ 2 ಟೈಮ್ ದಾರ ಸುತ್ಕೊಂಡು ಇದು ಏನು ಬೀಡ್ಸಿಂದ ಲಾಕ್ ಮಾಡಿದಲ್ಲ ಆ ಲಾಕ್ ಒಳಗಡೆಯಿಂದ ಲಾಕ್ ಮಾಡೋಣ. 2ಕ್ಕೆ 1 ಮತ್ತು 2ಕ್ಕೆ 1 ಮತ್ತು 2ಕ್ಕೆ 1 ಟ್ರಿಪಲ್ ಕ್ರೋಶ ಮಾಡೋಣ. ಮತ್ತು ದಾರಕ್ಕೆ 2 ಟೈಮ್ಸ್ ದಾರ ಸುತ್ಕೊಂಡು ಈ ಒಳಗಡೆಯಿಂದ ಹಾಕೋಣ. 2ಕ್ಕೆ 1 ಮತ್ತು 2ಕ್ಕೆ 1 ಮತ್ತು 2ಕ್ಕೆ 1 ಇದೇ ಥರ ದಾರ ಫಿಲ್ ಆಗೋವರೆಗೂ ಹಾಕೋಣ. ಎಷ್ಟಾಗುತ್ತೆ ಅಷ್ಟು ನೋಡೋಣ. ಮೊದಲು ಆರ್ಚು 2ಕ್ಕೆ 1 2ಕ್ಕೆ 1 ಮತ್ತು 2ಕ್ಕೆ 1 ಮತ್ತು 4 ಆಯಿತು.
ಹಾಕಬೇಕು. ಎರಡಕ್ಕೊಂದು, ಎರಡಕ್ಕೊಂದು, ಎರಡಕ್ಕೊಂದು. ಒಟ್ಟು 14 ಡಬಲ್ ಕ್ರೋಶೆ ಆಗಿದೆ. ಇದರಲ್ಲಿ ಒಳಗಿಂದ ಒಂದು ಲಾಕ್ ಮಾಡೋಣ, ಮತ್ತೆ ಇನ್ನೊಂದು ಲಾಕ್ ಮಾಡೋಣ. ಮೊದಲಿಗೆ ಲಾಕ್ ಮಾಡಿದಿಲ್ಲ, ಅದು ಒಳಗಡೆಯಿಂದ ಲಾಕ್ ಮಾಡೋಣ. ಲಾಕ್ ಮಾಡಿ ಮತ್ತೆ 5 ಚೈನ್ 1 2 3 4 5 ಎಲ್ಲಿ ಬರ್ತೇವೆ ನೋಡಿ, ಇದು ಒಳಗಡೆಯಿಂದ ಲಾಕ್ ಮಾಡೋಣ. ಲಾಕ್ ಮಾಡಿ ಮತ್ತೆ ಇದರೊಳಗಿಂದ ಲಾಕ್ 1 2 ಇದೇ ಥರ 14 ಡಬಲ್ ಕ್ರೋಶೆ ಹಾಕೋಣ. ಸೆಕೆಂಡ್ ರೌಂಡು ಕಂಪ್ಲೀಟ್ ಆಯಿತು. ಈಗ ಥರ್ಡ್ ರೌಂಡ್ ನೋಡೋಣ. 0 ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ಫಸ್ಟಿಗೆ ಅಲ್ಲಿ ಲಾಕ್ ಮಾಡಿದಲ್ಲ ಅಲ್ಲೇ ಲಾಕ್ ಮಾಡೋಣ. ಲಾಕ್ ಮಾಡಿ ಮತ್ತೆ 5 ಚೈನ್ ಹಾಕೋಣ. 1 2 3 4 5 ಇದು ಎಲ್ಲಿ ಬರುತ್ತೆ ನೋಡಿ, ಅಲ್ಲಿಗೆ ಲಾಕ್ ಮಾಡೋಣ. ಇದು ಎಲ್ಲಿ ಬರುತ್ತೆ ನೋಡಿ, ಇಲ್ಲಿಗೆ ಲಾಕ್ ಮಾಡೋಣ. ಅದು ಮಾಡಿದ್ರೆ ಒಳಗಡೆಯಿಂದ 5 ಚೈನ್ ಮೊದಲು ಮಾಡಿದಿಲ್ಲ, ಅದು ಒಳಗಡೆಯಿಂದ ಲಾಕ್ ಮಾಡೋಣ. ಲಾಕ್ ಮಾಡಿ ದಾರ ಸ್ವಲ್ಪ ಮೇಲೆತ್ತಿ ಬೀಡ್ಸ್ ಹಾಕೋಣ. ಸ್ವಲ್ಪ ಮೇಲೆ ಇರೋದೆ ಹಿಂಗೆ ಮಾಡಿದ್ರೆ ಬರುತ್ತೆ. ಇನ್ಮೇಲೆ ಒಂದ್ಸರಿ ದಾರ ಸುತ್ಕೊಂಡು ಇದು ಏನಿರುತ್ತೆ ಅಲ್ಲ, ನಾವು ಟ್ರಿಪಲ್ ಕ್ರೋಶೆ ಮಾಡಿದ್ರೆ ಅದ್ರ ಒಳಗಡೆಯಿಂದ ಲಾಕ್ ಮಾಡೋಣ. ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಮತ್ತು ಸ್ವಲ್ಪ ಮೇಲೆ ದಾರ ಕೆತ್ತಿ ಮತ್ತು ಏನು ಹೋಲ್ ಕಾಣಿಸ್ತಿದೆಯಲ್ಲ ಆ ಹೋಲ್ ಒಳಗಡೆಯಿಂದ ತೊಗೊಳ. ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಸ್ವಲ್ಪ ದಾರ ಮತ್ತೆ ಮೇಲೆತ್ತಿ ಮತ್ತೆ ಬೀಡ್ಸ್ ಹಾಕೋಣ. ಮತ್ತೆ ದಾರ ಮೇಲೆ ಸುತ್ಕೊಂಡು ಇದು ಹೋಲ್ ಕಾಣಿಸುತ್ತಿಲ್ಲ, ಈ ಹೋಲ್ ಒಳಗಡೆಯಿಂದ ತೊಗೊಳ. ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಮತ್ತೆ ದಾರ ಮೇಲೆ ಕೆತ್ತಿ ಇನ್ನೊಂದು ಬೀಟ್ ಹಾಕಿ ಮತ್ತೆ ಅದ್ರ ಮೇಲೆ ದಾರ ಸುತ್ಕೊಂಡು ಮತ್ತೆ ಈ ಹೋಲ್ ಒಳಗಡೆಯಿಂದ ಮತ್ತೆ ಸೂಜಿ ಮೇಲೆ ಒಂದು ದಾರ ಸುತ್ಕೊಂಡು ಈ ಹೋಲ್ಗಡೆಯಿಂದ ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಇದೇ ಥರ ಫುಲ್ ಆರ್ಚ್ ಎಂಡ್ ಆಗೋವರೆಗೂ ಮಾಡೋಣ. ಒಟ್ಟು 14 ಬೀಡ್ಸ್ ಬರಬೇಕು. ಇಲ್ಲಿ ತಳಗಡೆಯಿಂದ 14 ಬಂದಿದೆ, ಇವು ಮೇಲೆ ಬೀಡ್ಸ್ ಒಟ್ಟು 14 ಬರಬೇಕು. ಒಟ್ಟು 14 ಬೀಡ್ಸ್ ಹಾಕಿದಾಯಿತು. ಇದಕ್ಕೆ ಇಲ್ಲಿ ಏನಿದೆಯಲ್ಲ ಈ ಒಳಗಡೆಯಿಂದ ಲಾಕ್ ಮಾಡೋಣ.
14 ಬೀಡ್ಸ್ ಹಾಕಿದಾಯಿತು. ಇದು ಏನು ಕಾಣ್ತಿದೆಯಲ್ಲ ಈ ಒಳಗಡೆಯಿಂದ ಲಾಕ್ ಮಾಡೋಣ. ಲಾಕ್ ಮಾಡಿ ಮತ್ತೆ 5 ಚೈನ್ ಹಾಕೋಣ. 1 2 3 4 5 ಹಾಕಿ ಮತ್ತೆ ಎಲ್ಲಿ ಬರುತ್ತೆ ನೋಡಿ ಇಲ್ಲಿಗೆ ಲಾಕ್ ಮಾಡೋಣ. ಇದು ಏನು ಕಾಣ್ತಿದೆ ಇದು ಒಳಗಡೆಯಿಂದ ಲಾಕ್ ಮಾಡೋಣ. ಇದೇ ಥರ ಈ ಆರ್ಚ್ ಕೂಡ ಮಾಡೋಣ. ಇದೇ ಥರ ಫುಲ್ ಆರ್ಚ್ ಹಾಕೋಣ. ಇಲ್ಲೇನು ಬರುತ್ತಲ್ಲ ಕುಚ್ಚು ಬರುತ್ತೆ ನೋಡಿ. ಫುಲ್ ಸಾಡಿಗೆ ಕಂಪ್ಲೀಟ್ ಮಾಡಿದೆ ನಾನು. ಇದಕ್ಕೆ ಕುಚ್ಚಾಕಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಕುಚ್ಚಾದ್ಮೇಲೆ ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ.